ಪಾಕ್ ಉಗ್ರರ ವಿರುದ್ಧ ಇಂಡಿಯನ್ ಆರ್ಮಿ ಸಮರವನ್ನ ಸಾರಿದೆ. ಕುಲ್ಗಾಂನಲ್ಲಿ ಸೇನೆಯಿಂದ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲಾಗಿದೆ. ಇಂಡಿಯನ್ ಆರ್ಮಿಯಿಂದ ಆಪರೇಷನ್ ಟೆರರ್ ಆರಂಭ ಆಗಿದೆ. ಜಮ್ಮು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಸೇನೆ ಕಾರ್ಯಾಚರಣೆ ಈಗ ಇನ್ನಷ್ಟು ತೀವ್ರಗೊಂಡಿದೆ. ಕುಲ್ಗಾಂನಲ್ಲಿ ಭದ್ರತಾ ಪಡೆ ಹಾಗೂ ಉಗ್ರರ ನಡುವೆ ಫೈರಿಂಗ್ ಆಗಿರುವಂತದ್ದು. ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇಂಡಿಯನ್ ಆರ್ಮಿ ಉಗ್ರರನ್ನ ಹುಟ್ಟಡಗಿಸೋದಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಈ ಹೊತ್ತಿನಲ್ಲಿ ಕುಲ್ಗಾಂನಲ್ಲಿ ಸೇನೆಯಿಂದ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲಾಗಿದೆ. ಫೈರಿಂಗ್ ನಡೆದಿದೆ. ಆಪರೇಷನ್ ಟೆರರ್ ಈಗ ಆರಂಭ ಆಗಿದೆ. ಇದರ ನಡುವೆ ಕುಲ್ಗಾಂನಲ್ಲಿ ಉಗ್ರರನ್ನ ಸದೆ ಬಡಿದಿದ್ದಾರೆ. ಕಾರ್ಯಾಚರಣೆಯ ಹೊತ್ತಿನಲ್ಲಿ ಉಗ್ರರು ಮತ್ತು ಭಾರತದ ಸೇನೆಯ ನಡುವೆ ಫೈರಿಂಗ್ ಆಗಿದೆ. ಗುಂಡಿನ ಚಕಮಕಿಗಳು ನಡೆದಿದೆ. ಜೊತೆಯಲ್ಲಿ ಈ ಪಾಪಿ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ನಮ್ಮ ಸೇನಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳು, ಗನ್ಗಳು, ಬುಲೆಟ್ಸ್ಗಳು ಎಲ್ಲವೂ ಕೂಡ ಇದೆ. ಇದನ್ನ ವಶಕ್ಕೆ ಪಡೆದಿದ್ದಾರೆ ನಮ್ಮ ಭಾರತೀಯ ಸೇನೆ ಅಧಿಕಾರಿಗಳು. ಕುಲ್ಗಾಂನಲ್ಲಿ ಆಪರೇಷನ್ ಟೆರರ್ ಅನ್ನ ಆರಂಭ ಮಾಡಿದ್ರು. ಈ ಹೊತ್ತಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವೆಲ್ಲವೂ ಕೂಡ ಶಸ್ತ್ರಾಸ್ತ್ರಗಳು ಸೇನೆಯ ಅಧಿಕಾರಿಗಳಿಗೆ ಸಿಕ್ಕಿದೆ. ಗಲ್ಲಿ ಗಲ್ಲಿಯಲ್ಲೂ ಹುಡುಕ್ತಿದ್ದಾರೆ. ಬಿಡಲೇಬಾರದನ್ನುವಂತ ನಿಟ್ಟಿನಲ್ಲಿ ಆಪರೇಷನ್ ಟೆರರ್ ಅನ್ನ ಶುರು ಮಾಡಿರುವಂತದ್ದು. ಎಲ್ಲೇ ಅಡಗಿ ಕೂತಿದ್ರು ಕೂಡ ಜೊತೆಯಲ್ಲಿ ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರಲ್ಲ, ನಮ್ಮ ದೇಶದಲ್ಲೇ ಇದ್ದು ನಮ್ಮ ಅನ್ನ ಇಲ್ಲಿನ ಗಾಳಿ ತಿಂದು ಈ ದೇಶಕ್ಕೆ ದ್ರೋಹ ಮಾಡ್ತಿದ್ದಾರಲ್ಲ, ಅಲ್ಲಿನ ಸ್ಥಳೀಯರು ಕೆಲವರಿಗಾಗಲೇ ನಿನ್ನೆ ಕಾಶ್ಮೀರದ ಸ್ಥಳೀಯರ ಇಬ್ಬರ ಮನೆಯನ್ನ ಧ್ವಂಸ ಮಾಡಲಾಗಿತ್ತು. ಯಾರ್ಯಾರು ಸಾಥ್ ಕೊಟ್ಟಿದ್ರು ಈ ಉಗ್ರರಿಗೆ, ಒಂದು ರೀತಿ ಸ್ಲೀಪಿಂಗ್ ಸೆಲ್ ರೀತಿಯ ಕೆಲಸ ಮಾಡ್ತಿದ್ರಲ್ಲ, ಆ ನಿಟ್ಟಿನಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ರು. ಯಾವಾಗ ಉಗ್ರರ ದಾಳಿ ಆಯ್ತು, ಮತ್ತಷ್ಟು ಆಕ್ಟಿವ್ ಆಗಿ ನಮ್ಮ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ಇವತ್ತು ಕುಲ್ಗಾಂನಲ್ಲಿ ಗುಂಡಿನ ಚಕಮಕಿ, ಫೈರಿಂಗ್ ಕೂಡ ಜೋರಾಗಿ ನಡೆದಿತ್ತು. ಆ ಹೊತ್ತಿನಲ್ಲಿ ಇಂಡಿಯನ್ ಆರ್ಮಿ ವಶಕ್ಕೆ ಪಡೆದಿದ್ದಾರೆ ಬಹಳ ದೊಡ್ಡ ಸಂಖ್ಯೆಯ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಗಮನಿಸ್ತಾ ಇದೀವಿ. 1, 2, 3, 4, 5 ಭಾರಿ ಸಂಖ್ಯೆಯಲ್ಲಿ ಒಂದಿಷ್ಟು ಗನ್ಗಳಿದ್ರೆ, ಬುಲೆಟ್ಸ್ಗಳಿರ್ಬೋದು, ಇನ್ನು ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಶ್ಮೀರದಲ್ಲಿ ಸೇನೆಯಿಂದ ಅತಿ ದೊಡ್ಡ ಕಾರ್ಯಾಚರಣೆಯಾಗಿದೆ. ಉಗ್ರರ ಜೊತೆ ಸಹಾಯ ಮಾಡಿದವ್ರಿಗೂ ಕೂಡ ಸಂಕಷ್ಟ ಫಿಕ್ಸ್. ಕಾಶ್ಮೀರದಲ್ಲಿ ಇಂಡಿಯನ್ ಆರ್ಮಿಯಿಂದ ಅತಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರ ಜೊತೆ ಸಹಾಯ ಮಾಡಿದವರಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗಿರುವಂತದ್ದು. ಉಗ್ರರಿಗೆ ಹೆಲ್ಪ್ ಮಾಡಿದವ್ರಿಗೆ ಅವರೆಲ್ಲರನ್ನ ವಶಕ್ಕೆ ಪಡೆದಿದೆ ಇಂಡಿಯನ್ ಆರ್ಮಿ. ಕಾಶ್ಮೀರದಲ್ಲಿ ಬರೋಬ್ಬರಿ 175 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ದಾಳಿಯ ನಂತರ ಕಾಶ್ಮೀರ ಗಡಿಯಲ್ಲಿ ಈಗ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ಈ ಪಾಪಿ ಉಗ್ರರಿಗೆ ನಮ್ಮ ದೇಶದಲ್ಲೇ ಇದ್ದು ಅವರಿಗೆ ಬೇಕಾದಂತ ವ್ಯವಸ್ಥೆಗಳು, ಅಡಗೋದಕ್ಕೆ ಜಾಗ, ಊಟ, ತಿಂಡಿ, ಇಲ್ಲಿನ ಕೆಲವು ಪ್ರಮುಖ ಮಾಹಿತಿಗಳನ್ನ ಕೊಟ್ಟು ಏನೇನು ಮಾಡಿದ್ರಲ್ಲ ದೇಶದ್ರೋಹದ ಕೆಲಸಗಳು, ಅವರೆಲ್ಲರನ್ನ ಬಗ್ಗು ಬಡಿತಾ ಇದ್ದಾರೆ ಭಾರತೀಯ ಸೈನಿಕರು. ಹುಡುಕಿ ಹುಡುಕಿ ಜಮ್ಮು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಈ ಹೊತ್ತಿನಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 175 ಜನರನ್ನ ಭಾರತೀಯ ಸೇನೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ದಾರೆ. ಕಾರ್ಯಾಚರಣೆ ಇನ್ನಷ್ಟು ತೀವ್ರ ಆಗ್ತಿದೆ. ಉಗ್ರರ ಜೊತೆ ಸಂಪರ್ಕವನ್ನ ಹೊಂದಿರುವವರು, ಉಗ್ರರಿಗೆ ಬೇಕಾದಂತ ಹೆಲ್ಪ್ಗಳನ್ನ ಮಾಡಿರೋರು, ಅವರಿಗಿರೋದಕ್ಕೆ ಆಶ್ರಯ, ಪ್ರಮುಖ ಮಾಹಿತಿಗಳು, ಡೀಟೇಲ್ಸ್ ಅನ್ನ ಕೊಟ್ಟು ಇಲ್ಲಿ ಹಿಂಗಿರುತ್ತೆ, ಇಲ್ಲಿ ಹೋದ್ರೆ ಪ್ರತಿ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟು ಈ ದಾಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತವರ ಎಲ್ಲರನ್ನ ಬಿಡದೆ ಹುಡುಕಿ ಅವರನ್ನ ಎಳೆದು ತರ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯ ಹೊತ್ತಿನಲ್ಲಿ 175 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಬೇಟೆ ಶುರುವಾಗಿದೆ. ಈಗ ಯಾರ್ಯಾರಿದ್ದಾರೆ ಇದರ ಹಿಂದೆ, ಹಾಳು ಮೂಳು ಸಂಘಟನೆಗಳು,
ಪಾಪಿ ಉಗ್ರರ ಜೊತೆ ಸಾಥ್ ಕೊಟ್ಟವ್ರು ಎಲ್ಲರನ್ನೂ ಕೂಡ ಬಡ್ದು ಬಡ್ದು ಹುಡುಕಿ ಅವ್ರಿಗೆ ಏನು ತಕ್ಕ ಪಾಠ ಕಲಿಸ್ಬೇಕು ಆ ಪಾಠವನ್ನ ಕಲಿಸಲಾಗ್ತಿದೆ. ಕಾಶ್ಮೀರದಲ್ಲಿ ಮನೆಗೆ ಹೋಗಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಯಾರ್ಯಾರು ಅನುಮಾನಾಸ್ಪದ ಇದೆ, ಏನೇನು ನಡೀತಾ ಇದೆ, ಅವರ ಮನೆಯ ಗಲ್ಲಿಗೆ ಹೋಗಿ ಇಡೀ ಸೇನೆಯ ತಂಡಗಳನ್ನ ಮಾಡಿ ಬೇರೆ ಬೇರೆ ರೆಜಿಮೆಂಟ್ಸ್ಗಳಲ್ಲಿ ಎಲ್ಲರನ್ನ ನೇಮಕ ಮಾಡಿ ಅವರನ್ನ ಸದೆಬಡಿಸಲಾಗಿದೆ. ಇನ್ನು ಭಾರತ ಬಿಟ್ಟು ಹೋಗ್ತಿರುವಂತ ಪಾಕ್ ಪ್ರಜೆಗಳು ಮತ್ತೊಂದು ಕಡೆ ಅಟಾರಿ ಬಾರ್ಡರ್ ಮೂಲಕ ಹೋಗ್ತಿದ್ದಾರೆ ಪಾಕಿಗಳು. ಭಾರತ ಬಿಟ್ಟು ಹೋಗೋದಕ್ಕೆ ಪಾಕಿಸ್ತಾನದ ಪ್ರಜೆಗಳಿಗೆ ಡೆಡ್ ಲೈನ್ ಅನ್ನ ಕೊಡ್ಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಗಂಟು ಮೂಟೆಯನ್ನ ಕಟ್ಕೊಂಡು ಹೋಗ್ತಿದ್ದಾರೆ ಪಾಕಿಗಳು. ಅಟಾರಿ ಬಾರ್ಡರ್ ಮೂಲಕ ಹೋಗ್ತಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು. ದೇಶ ಬಿಟ್ಟು ತೊಲಗೋದಕ್ಕೆ ಡೆಡ್ ಲೈನ್ ಅನ್ನ ಕೊಡ್ಲಾಗಿತ್ತು, ಹೋಗ್ತಾ ಇರಬೇಕು. ಜೊತೆಯಲ್ಲಿ ಎಲ್ಲಾ ವೀಸಾಗಳನ್ನ ರದ್ದು ಮಾಡಲಾಗಿದೆ. ಸುಮಾರು 14 ಬಗೆಯ ವೀಸಾಗಳನ್ನ ಬಂದ್ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಪಾಕ್ನಿಂದಲೂ ಕೂಡ ಭಾರತೀಯರು ಬರ್ತಿದ್ದಾರೆ. ಇತ್ತ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿರೋರ್ನ ಹೊರಗಡೆ ಹೋಗೋದಕ್ಕೆ ತೊಲಗೋದಕ್ಕೆ ಏನ್ ಡೆಡ್ ಲೈನ್ ಕೊಟ್ಟಿತ್ತಲ್ಲ, ಆ ನಿಟ್ಟಿನಲ್ಲಿ ಅವರು ಕೂಡ ಬಾರ್ಡರ್ ಇಂದ ಆಚೆ ಹೋಗ್ತಿದ್ರೆ, ಮತ್ತೊಂದು ಕಡೆ ನಮ್ಮ ಭಾರತೀಯರು ಯಾರ್ಯಾರು ಪಾಕಿಸ್ತಾನದಲ್ಲಿದ್ರು ಅವರು ಕೂಡ ಭಾರತಕ್ಕೆ ಆಗಮಿಸ್ತಿದ್ದಾರೆ. ಎಷ್ಟು ಹೊತ್ತಿಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ರಣ ಬೇಟೆಯನ್ನ ಭಾರತೀಯ ಸೈನಿಕರು ಈಗಾಗಲೇ ಆರಂಭ ಮಾಡಿದ್ದಾರೆ. ಕಾರ್ಯಾಚರಣೆಗಳು ನಡೀತಾ ಇದೆ. ಪಾಕಿಸ್ತಾನದ ಪ್ರಜೆಗಳಿಗೆ ಹೋಗ್ತಾ ಇರಬೇಕು ಗಂಟು ಮುಟ್ಟೆ ಕಟ್ಕೊಂಡು ಅನ್ನುವಂತ ಆದೇಶ ಈಗಾಗಲೇ ಹೋಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಾಪಸ್ ಹೋಗ್ತಿದ್ದಾರೆ. ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ನಮ್ಮ ದೇಶದ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಪ್ರತಿ ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಎಲ್ಲಾ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಒಂದು ಖಡಕ್ ಸೂಚನೆಗಳು ಹೋಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಈ ಬಗ್ಗೆ ವಿಚಾರಣೆಗಳಾಗ್ತಿದೆ, ತನಿಖೆಗಳಾಗ್ತಿದೆ, ಯಾರ್ಯಾರಿದ್ದಾರೆ ಅನ್ನುವಂತ ಅಂಕಿ ಅಂಶಗಳನ್ನ ತೆಗಿತಿದ್ದಾರೆ. ಜೊತೆಯಲ್ಲಿ ಪಾಕಿಗಳು ಯಾರ್ಯಾರಿದ್ದಾರಲ್ಲ ದೇಶವನ್ನ ಬಿಟ್ಟು ಹೋಗ್ತಿದ್ದಾರೆ, ಹೋಗ್ಲೇಬೇಕು, ಮತ್ತು ಆಚೆ ಒದ್ದು ಕಳಿಸ್ಬೇಕಂತವ್ರನ್ನ. ಈ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಒಂದು ಕಡೆ ಆದ್ರೆ, ಎಲ್ಲರೂ ಕೂಡ ಅಟಾರಿ ಬಾರ್ಡರ್ ಬಹಳ ಪ್ರಮುಖವಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇರುವಂತ ಈ ಬಾರ್ಡರ್, ಇಲ್ಲಿಂದನೇ ಹೆಚ್ಚು ವ್ಯವಹಾರಗಳಿರ್ಬೋದು, ಸರಕು ಎಲ್ಲವೂ ಕೂಡ ಸಾಗಣೆ ಆಗುತ್ತೆ. ಪಾಕ್ ವಿರುದ್ಧ ಯುದ್ಧಕ್ಕೆ ಸಜ್ಜಾಗ್ತಿದೆಯಾ ಭಾರತ? ಅಟಾರಿ ಬಾರ್ಡರ್ ನಲ್ಲಿ ಬೆಳೆ ಕಟಾವಿಗೆ ಸೂಚನೆಯನ್ನ ನೀಡಲಾಗಿದೆ. ರಣಬೇಟೆಯ ಸೂಚನೆ ಈಗಾಗಲೇ ಗೊತ್ತಾಗ್ತಿದೆ. ಮತ್ತಷ್ಟು ಪುಷ್ಟಿ ಕೊಡುವಂತೆ ಅಟಾರಿ ಬಾರ್ಡರ್ ನಲ್ಲಿ ಬೆಳೆಗಳನ್ನ ಕಟಾವು ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. 2 ದಿನಗಳಲ್ಲಿ ಬೆಳೆಗಳನ್ನ ಕಟಾವು ಮಾಡೋದಕ್ಕೆ ಈಗ ಆರ್ಡರ್ ಬಂದಿರೋದು. ಅಟಾರಿ ಭಾಗದ ರೈತರಿಗೆ ಸೇನಾ ಅಧಿಕಾರಿಗಳು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಾರ್ಡರ್ ನಲ್ಲಿ ಸೇನೆ ನಿಯೋಜನೆಯಾಗಿದೆ. ಇದರ ನಡುವೆ ಈ ಬಾರ್ಡರ್ ಭಾಗದಲ್ಲಿರುವಂತಹ ಬೆಳೆಗಳು ಸಾಮಾನ್ಯವಾಗಿ ಕೃಷಿಯನ್ನು ನಂಬಿಕೊಂಡಿರ್ತಾರೆ. ಹಾಗಾಗಿ ಈ ಬೆಳೆಗಳನ್ನ ಕಟಾವು ಮಾಡಿ ಅನ್ನೋದಾಗಿ ಸೇನೆಯ ಅಧಿಕಾರಿಗಳು ರೈತರಿಗೆ, ಆ ಭಾಗದಲ್ಲಿರುವಂತಹ ರೈತರಿಗೆ ಸೂಚನೆಯನ್ನ ಕೊಟ್ಟಿರೋ ಮಾಹಿತಿ ಗೊತ್ತಾಗ್ತಿದೆ. ಹಾಗಾಗಿ ಯುದ್ಧಕ್ಕೆ ಸಜ್ಜಾಗ್ತಾ ಇದೆಯಾ ಭಾರತ? ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಪ್ರಮುಖವಾಗಿ ಅಲ್ಲಿರುವಂತ ಪಾಪಿ ಉಗ್ರರು, ನರರಾಕ್ಷಸರು ಭಾರತಕ್ಕೆ ನುಗ್ಗಿ ನರಮೇಧವನ್ನ ಮಾಡಿದಾರಲ್ಲ, ಅವರಿಗೆ ಪಾಠ ಕಲಿಸೋದಕ್ಕೆ, ಮುಟ್ಟು ನೋಡ್ಕೊಳ್ಳೋದಕ್ಕೆ, ರಕ್ತಕ್ಕೆ ರಕ್ತ ವಾಪಸ್ ಕೊಡೋದಕ್ಕೆ ಭಾರತ ಈಗ ಸಜ್ಜಾಗ್ತಿದ್ಯಾ? ಈಗಾಗಲೇ ನಮ್ಮ ಸೇನೆ, ಡಿಫೆನ್ಸ್ ಇರ್ಬೋದು, ನೇವಿ ಇರ್ಬೋದು, ಏರ್ ಫೋರ್ಸ್ ಎಲ್ಲರೂ ಕೂಡ ರೆಡಿಯಾಗಿ ಸಮರಾಭ್ಯಾಸದಲ್ಲಿ ಮುಳುಗಿದ್ದಾರೆ. ಜೊತೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸೇನೆಯನ್ನು ಕೂಡ ಬಾರ್ಡರ್ ನಲ್ಲಿ ನಿಯೋಜನೆಯಾಗಿದೆ. ಇದರ ನಡುವೆ ಸೇನಾ ಅಧಿಕಾರಿಗಳು ಆ ಭಾಗದಲ್ಲಿರುವಂತಹ ಕೃಷಿಕರು ಯಾರಿದ್ದಾರೆ, ರೈತರು ಬೆಳೆಗಳನ್ನ ಕಟಾವು ಮಾಡಿಕೊಳ್ಳಿ. ಇಲ್ಲೇ ಗೊತ್ತಾಗ್ತಿದೆ ಮುಂದಿನ ಹೆಜ್ಜೆಗಳು ಏನಿರಬಹುದು ಭಾರತೀಯ ಸೈನಿಕರದು.
ಕೇಂದ್ರ ಸರ್ಕಾರ ಯಾವ ಸೂಚನೆ ಕೊಡಬಹುದು? ಸಜ್ಜಾಗ್ತಾ ಇದೆಯಾ ಯುದ್ಧಕ್ಕೆ? ರಣ ಯುದ್ಧವನ್ನ ಮಾಡಿ ಅವರನ್ನ ಬಗ್ಗು ಬಡಿಯೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಆ ನಿಟ್ಟಿನಲ್ಲೇ ರಾಜತಾಂತ್ರಿಕವಾಗಿ ಈಗಾಗಲೇ ಬಹಳ ಪ್ರಮುಖ 5 ನಿರ್ಬಂಧಗಳನ್ನ ವಹಿಸಲಾಗಿದೆ. ಬಾಕಿಗಳನ್ನು ಭಾರತ ಬಿಟ್ಟು ಹೋಗೋದಕ್ಕೆ ಡೆಡ್ಲೈನ್ ಒಂದ್ ಕಡೆ ಆದ್ರೆ ವೀಸಾಗಳು ಬಂದಾಗಿದೆ. ಇಂಡಸ್ ರಿವರ್ ವಾಟರ್ ಟ್ರೀಟಿ ಒಪ್ಪಂದವನ್ನ ಮೊಟಕುಗೊಳಿಸೋದಕ್ಕೂ ಕೂಡ ಎಲ್ಲ ಸಿದ್ಧತೆ ಆಗಿದೆ. ಜೊತೆಯಲ್ಲಿ ರಾಜತಾಂತ್ರಿಕವಾಗಿಯೂ ಕಟ್ ಬೇಡವೇ ಬೇಡ ಅನ್ನೋದಾಗಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳಿಗೆ ಎಳ್ಳು ನೀರು ಬಿಡುವಂತ ಎಲ್ಲಾ ಪ್ರಕ್ರಿಯೆಗಳು ಬಹುತೇಕ ಮುಗ್ದೋಗಿದೆ. ಇದರ ನಡುವೆ ಇಂಡಿಯನ್ ಆರ್ಮಿ ಸಮರವನ್ನ ಸಾರಿದೆ. ಪಾಕ್ ಪ್ರಜೆಗಳು ಈಗ ಜಾಗ ಖಾಲಿ ಮಾಡ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಒಂದು ಕಡೆ ಬಾರ್ಡರ್ ಪಾಸ್ ಮಾಡ್ಕೊಂಡು ಹೋಗ್ತಿರೋದು, ಯಾಕಂದ್ರೆ ಡೆಡ್ ಲೈನು. ಅದರ ನಡುವೆ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿರೋದು. ಪೀಸ್ ಯಾರ್ಯಾರು ಸಾಥ್ ಕೊಟ್ಟಿದಾರಲ್ಲ ಈ ಉಗ್ರರಿಗೆ, ನಮ್ಮ ನೆಲದಲ್ಲೇ ಇದ್ಕೊಂಡು ಭಾರತದಲ್ಲೇ ಇದ್ಕೊಂಡು ಅವರ ಮನೆಗಳನ್ನ ಕೂಡ ಧ್ವಂಸ ಮಾಡುವಂತ ಕೆಲಸ ಆಗ್ತಿದೆ. ಜೊತೆಯಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಕೂಡ ಜಮ್ಮು ಕಾಶ್ಮೀರದಲ್ಲಿ ಆಗ್ತಿದೆ. ಯಾರ್ಯಾರು ಅನುಮಾನಾಸ್ಪದವಾಗಿದ್ದಾರೆ, ಈ ಉಗ್ರರ ಜೊತೆ ಸಂಘಟನೆಗಳ ಜೊತೆ ನಂಟಿದೆ, ಅವರ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿ ಪ್ರತಿ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಿ ಬರೋಬ್ಬರಿ 175 ಅಲ್ಲಿರುವಂತ ಜನರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಜೊತೆಯಲ್ಲಿ ಇವತ್ತು ಕೂಡ ಉಗ್ರರು ಮತ್ತು ಭಾರತೀಯ ಸೇನೆಯ ನಡುವೆ ಗುಂಡಿನ ಚಕಮಕಿಯಾಗಿದೆ, ಫೈರಿಂಗ್ ನಡೆದಿದೆ. ಈ ಹೊತ್ತಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಭಾರತೀಯ ಸೇನೆ ವಶಪಡಿಸಿಕೊಂಡಿರುವಂತ ಕೆಲಸ ಕೂಡ ಆಗಿದೆ. ಹಾಗಾಗಿ ಬಿಹಾರದ ನೆಲದಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಸೂಚನೆ ಕೊಟ್ಟರಲ್ಲ, ಇಡೀ ದೇಶಕ್ಕೊಂದು ಸಂದೇಶ, ಮಣ್ಣಲ್ಲಿ ಮಣ್ಣಾಗ್ತೀರಾ ಬಿಡೋದಿಲ್ಲ, ಹುಡುಕಿ ಹೊಡಿತೀವಿ ಅನ್ನೋದು. ಹಾಗಾಗಿ ಮತ್ತಷ್ಟು ಈಗ ಕಾರ್ಯಾಚರಣೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ವಾರ್ ಹೈ ವೋಲ್ಟೇಜ್ ಆಗಿರೋದು ಗೊತ್ತಾಗ್ತಿದೆ. ಹಾಗಾಗಿ ಆ ಭಾಗದಲ್ಲಿರುವಂತ ಜನರಿಗೂ ಕೂಡ ಈಗಾಗಲೇ ಸೂಚನೆಗಳು ಹೋಗಿದೆ. ಅಲ್ಲಿರುವಂತ ರೈತರಿಗೂ ಕೂಡ ಬೆಳೆಗಳನ್ನ ಕಟಾವು ಮಾಡೋದಕ್ಕೆ ಸೂಚನೆ ಹೋಗಿತ್ತಂತಂದ್ರೆ ಗೊತ್ತಾಗ್ತಿದೆ. ರಣಯುದ್ಧದ ರಣಕಹಳೆಯನ್ನ ಭಾರತ ಈಗ ಮೊಳಗಿಸಿದೆ. ಹಾಗಾಗಿನೇ ಕಾರ್ಯಾಚರಣೆಗಳಾಗ್ತಿದೆ. ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಬರ್ತಿದೆ. ರಷ್ಯಾದ ಅಧ್ಯಕ್ಷರಿಗಾಗಲೇ ಪುಟಿನ್ ಅವರು ಹೇಳಿರೋದು, ಪಾಕಿಸ್ತಾನದವರು ಯಾರು ಕೂಡ ನಮ್ಮ ರಷ್ಯಾದವರು ಪಾಕಿಸ್ತಾನಕ್ಕೆ ಹೋಗಬೇಡಿ, ಅವ್ರ ಜೊತೆ ಇರಬೇಡಿ ಅನ್ನುವಂತ ಸೂಚನೆ ಕೊಡೋದ್ರ ಮೂಲಕ ಬೇರೆ ಬೇರೆ ದೇಶದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಭಾರತಕ್ಕೆ ಸಾಥ್ ಕೊಡ್ತಿದ್ದಾರೆ. ಇದರ ನಡುವೆ ಭಾರತದ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಬಾರ್ಡರ್ಗಳಲ್ಲಿ ದಗ ಅಂತ ಇದೆ. ನಮ್ಮ ಸೈನಿಕರು ಸಜ್ಜಾಗಿಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸೇನೆಯ ಮುಖ್ಯಸ್ಥರು ಕೂಡ ಜಮ್ಮು ಕಾಶ್ಮೀರದಲ್ಲಿ ಘಟನಾ ಸ್ಥಳಕ್ಕೆ ಪರಿಶೀಲನೆ ಮಾಡಿಸಿ ಅಲ್ಲಿನ ಪರಿಸ್ಥಿತಿಗಳು ಏನಿದೆ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ಗಳನ್ನ ತೆಗೆದುಕೊಂಡು ಎಲ್ಲಾ ರೀತಿಯಾಗಿ ಪರಿಶೀಲನೆಗಳನ್ನ ನಡೆಸಿದ್ದಾರೆ. ಅಮಿತ್ ಶಾ ಅವರಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಕ್ಷಣಾ ಸಚಿವರು ಕೂಡ ಗುಡುಗಿದ್ದಾರೆ, ಬಿಡೋದೇ ಇಲ್ಲ, ಮುಟ್ಟು ನೋಡ್ಕೊಳ್ಳುವಂತ ಶಿಕ್ಷೆಯಾಗುತ್ತೆ ಆ ಉಗ್ರರಿಗೆ ಅನ್ನೋದು. ಹಾಗಾಗಿ ಈ ನಡುವೆ ಮತ್ತಷ್ಟು ಬಿಗುವಿನ ವಾತಾವರಣ ಸೃಷ್ಟಿಯಾಗ್ತಿದೆ ಪಾಕಿಸ್ತಾನದಲ್ಲಿ.